ಚರ್ಚೆ ಆಗ್ತಿದೆ ಸರ್. ನೀವು ಕೂಡ ಕಳೆದ 10 ವರ್ಷಗಳಿಂದ ಮೆಂಬರ್ ಆಗಿದ್ದೀರಿ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಒತ್ತಾಯಿಸಿದ್ದಾರೆ ಬಿಜೆಪಿ. ಅದಕ್ಕೆ ಸರ್ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕವಾಗಿ ನಾನು ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿರೋಂಥ ವ್ಯಕ್ತಿ. ಒಂದು ಸಿದ್ದರಾಮಯ್ಯನವರಿಗೂ ನನಗೂ ಇರುವಂಥದ್ದು ಸೈದ್ಧಾಂತಿಕವಾದಂಥ ವಿರೋಧ, ಹಾಗೂ ಧಾರ್ಮಿಕ ವಿಚಾರದಲ್ಲಿ ನನಗೂ ಅವರಿಗೂ ಬಹಳ ವಿರೋಧಗಳಿದೆ. ಕಳೆದ 10 ವರ್ಷಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಸೈದ್ಧಾಂತಿಕ ವಿಚಾರ ಬಂದಾಗ, ಧಾರ್ಮಿಕವಾದ ವಿಚಾರ ಬಂದಾಗ ನಾನು ಸಿದ್ದರಾಮಯ್ಯನವ್ರ ವಿರುದ್ಧ ನಾನು ಖಡಾಖಂಡಿತವಾಗಿ ನಿಂತಿದ್ದೀನಿ, ವಿರೋಧಿಸಿದ್ದೀನಿ. ಅದು ಮಹಿಷಾ ದಸರಾ ಇರ್ಬೋದು, ಟಿಪ್ಪು ಜಯಂತಿ ಇರ್ಬೋದು, ಅಥವಾ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿ ಬಗ್ಗೆ ತುಚ್ಛವಾಗಿ ಮಾತಾಡುವಂಥ ವಿಚಾರಗಳಿರ್ಬೋದು. ಈ ರೀತಿ ವಿಚಾರಗಳು ಬಂದಾಗ, ಅಥವಾ ಹಿಂದೂಗಳ ಮೇಲೆ ನಡೆಯುವಂಥ ಆಕ್ರಮಣಗಳು, ಹಿಂದೆ ಅದು ಕೆಲವು ಕಡೆ ನಮ್ಮ ಕಾರ್ಯಕರ್ತರ ಹತ್ಯೆಗಳಾಯ್ತಲ್ಲ, ಆ ಸಂದರ್ಭ ಇರ್ಬೋದು. ಇದರಲ್ಲಿ ಸಿದ್ದರಾಮಯ್ಯನವ್ರನ್ನ ವಿರೋಧಿಸಿದ್ದೀನಿ. ಇನ್ನು DJ ಹಳ್ಳಿ KJ ಹಳ್ಳಿ ಅಂತ ಪ್ರಕರಣ, ಹರ್ಷ ಮರ್ಡರ್ ಕೇಸು, ಪ್ರವೀಣ್ ನೆಟ್ಟಾರೋ ಕೇಸ್ ನಡೆದಾಗ ನಮ್ಮ ಸರ್ಕಾರನೂ ಕೂಡ ವಿರೋಧಿಸಿದ್ದೀನಿ. ಹಾಗಾಗಿ ನಂದೇನಿದ್ರೂ ಕೂಡ ಸಿದ್ದರಾಮಯ್ಯನವರು ಅಥವಾ ಯಾರೇ ಆಗಲಿ, ನಂದು ಸೈದ್ಧಾಂತಿಕವಾಗಿ ಮತ್ತು ಧಾರ್ಮಿಕವಾಗಿ ಕೆಲವು ಅವರ ನಿಲುವುಗಳ ಬಗ್ಗೆ ನನ್ನ ವಿರೋಧ ಇತ್ತು. ಆದರೆ ಸಿದ್ದರಾಮಯ್ಯನವ್ರನ್ನ ನಾನು ಯಾವತ್ತೂ ಕೂಡ ಈ ಭ್ರಷ್ಟಾಚಾರದ ದುರ್ಬೀನಿನಿಂದ ನೋಡಿರಲಿಲ್ಲ. ಯಾಕಂದರೆ ನಾನು ಕೂಡ ನನ್ನ ಸೀಮಿತ ರಾಜಕೀಯ ಅನುಭವದಲ್ಲಿ ಕಳೆದ ಒಂದು 20-25 ವರ್ಷಗಳನ್ನು ನೋಡ್ಕೊಂಡು ಬಂದರೆ ಸಿದ್ದರಾಮಯ್ಯನವರು ಯಾವುದೇ ಕಳಂಕಗಳನ್ನು ಅಂಟಿಸ್ಕೊಂಡಿರಲಿಲ್ಲ. ಅವರೇನಿದ್ರು ನಮಗೂ ಅವ್ರಿಗೂ ಜಗಳಗಳು, ಯುದ್ಧಗಳಾಗ್ತಾಯಿದ್ರೆ ಅದು ಸೈದ್ಧಾಂತಿಕವಾಗಿತ್ತು. ನಾನು ಅವ್ರನ್ನ ಕರಪ್ಟ್ ಅಂತ ಹೇಳಲಿಕ್ಕೆ ನನಗೆ ಯಾವಾಗಲೂ ಕೂಡ ಮನಸ್ಸಾಗ್ತಿರಲಿಲ್ಲ. ಈ ಮೂಢಾ ವಿಚಾರ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ವಿಚಾರ 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದಿತ್ತು. ನಾನು ಆಗಲೂ ಕೂಡ ನನಗೆ ಯಾರ ಬಗ್ಗೆನೂ ಕೂಡ ವೈಯಕ್ತಿಕವಾದಂಥ ದಾಳಿ ಮಾಡುವಂಥ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಮಾಡಿರಲಿಲ್ಲ. ಆದರೆ ಈ ಪ್ರಕರಣ ಜೋರಾಗಿ ಹೊರಗಡೆ ಬಂದಿದ್ದರಿಂದಾಗಿ ಸಿದ್ದರಾಮಯ್ಯ ಸಾಹೇಬರು ಅದೇನು ತೊಗೊಂಡಿದ್ರು 14-18 ಸೈಟು, ಅದು ಬಹುಶಃ ಅವರ ಗಮನಕ್ಕೆ ಬರದಲೇ ಇದ್ದು ಅವ್ರು ಯಾರೋ ಅವ್ರ ಸಂಬಂಧಿಕರೋ ಬಾಮೈದನೋ ಇನ್ಯಾರೋ ಏನೋ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಆ ಸಂದರ್ಭದಲ್ಲಿ BJP ಸರ್ಕಾರ ಇದ್ದೂ ಕೂಡ ಇಂಥದ್ದೊಂದು ಮಣ್ಣು ತಿನ್ನೋ ಕೆಲಸ ಆಗಿದೆ ಅಂತಲೂ ಅಂದ್ಕೊಳ್ಳೋಣ. ಸಿದ್ದರಾಮಯ್ಯ ಸಾಹೇಬರು ಈ ವಿಚಾರ ಬಂದಾಗ ಒಬ್ಬ ಕಾನೂನು ಪದವೀಧರರಾಗಿ 14 ಬಜೆಟನ್ನು ಮಂಡಿಸಿದಂಥ ಒಬ್ಬ ವಿತ್ತ ಸಚಿವರಾಗಿ ಭ್ರಷ್ಟಾಚಾರದ ಬಗ್ಗೆ ಬಳ್ಳಾರಿಗೆ ಪಾದಯಾತ್ರೆಯನ್ನು ಕೈಗೊಂಡು ಭ್ರಷ್ಟಾಚಾರದ ಬಗ್ಗೆ ಓತಪ್ರೋತವಾಗಿ ಮಾತನಾಡಿದಂತಹ ಒಬ್ಬ ವ್ಯಕ್ತಿಯಾಗಿ ಆ ಸೈಟ್ಗಳನ್ನು ಸರೆಂಡರ್ ಮಾಡಿ, ಇದು ಕಣ್ತಪ್ಪಿಂದಲೇ ಆಗಿರ್ಬೋದು. ನಾನು ಇದನ್ನು ಸರೆಂಡರ್ ಮಾಡ್ತಾಯಿದ್ದೀನಿ, ಆದರೆ ಇದ್ರ ಬಗ್ಗೆ ಒಂದು ಕೂಲಂಕಷವಾದಂಥ ಒಂದು ತನಿಖೆಯನ್ನು ಮಾಡಿಸಿ ಹಗರಣವನ್ನು ಹೊರಗಡೆ ತಂದು ನಾನು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆನ ಕೊಡ್ತೀನಿ ಅಂತ ಹೇಳಿದರೆ ಖಂಡಿತ ನನಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಿತ್ತು. ಆದರೆ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ 62 ಕೋಟಿ ಬೆಲೆ ಬಾಳುತ್ತೆ, 62 ಕೋಟಿ ಕೊಡಿ ಅಂತಂದರೆ ಅದು ಯಾರು ಅದ್ರದ್ದು ಓನರ್ ಇದಲ್ಲ, ಜವರಪ್ಪಗೆ ಇವ್ರಿಗೆ ಏನು ಸಂಬಂಧ? ಇವ್ರಿಗೇನಾದ್ರು ಸಂಬಂಧಿಕರವರು ಅಲ್ವಲ್ಲ? ಹೆಂಗಾಗಿ ಬರುತ್ತದು? ಅವ್ರಿಗೆ ಆ ಮುಖಾಂತರ ಯಾವ ರೀತಿ ಬರುತ್ತೆ? ಎಲ್ಲರೂ ದಂಧ ಮಾಡೋಂಥದ್ದು ಮೂಡಾದಲ್ಲಿ ಗೊತ್ತಿದ್ದೇ ವಿಚಾರ ಆಗಿತ್ತು. ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಹೊರತಾದವರು ಅಂತ ನಾನು ಭಾವಿಸಿದ್ದೆ. ಆ ನನ್ನ ಭಾವನೆಗೆ ಖಂಡಿತ ಇದು ಆ ಭಾವನೆಯನ್ನು ಹುಸಿ ಮಾಡಿದೆ. ಅದಕ್ಕೊಂಥರ ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ, ನನಗೆ ಅವ್ರ ಬಗ್ಗೆ ಒಂದು ನಿರಾಸೆ ಆಗಿದೆ. ಅವ್ರದ್ದು ಕಡೆ ಚುನಾವಣೆ ನಡೆದು ಇವಾಗ ಕಡೆ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ತುಂಬ ನಿಮ್ಮ ಬಗ್ಗೆ ಹೇಳಿಕೋಲ್ಲ, ಆದರೆ ನಿಮ್ಮಿಂದ ನೀವು ನಡ್ಕೊಂಡ ರೀತಿಯಿಂದ ವೈಯಕ್ತಿಕವಾಗಿ ಒಬ್ಬ ಮೈಸೂರಿಗನಾಗಿ ನನಗೆ ಬೇಸರ ಆಗಿದೆ, ನಿರಾಸೆ ಆಗಿದೆ.